ಜುಗಲ್ಬಂದಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮಿತ್ ಪಾಂಡ್ಯ. ಪ್ರತಿನಿತ್ಯ ನಾವು ಇಲ್ಲಿ ಒಂದು ಸಬ್ಜೆಕ್ಟ್ ಬಗ್ಗೆ ಚರ್ಚೆ ಮಾಡ್ತೀವಿ. ಇವತ್ತಿನ ಸಬ್ಜೆಕ್ಟ್ ನಿಮಗೆ ಗೊತ್ತೇ ಇದೆ, ರಾಜಕಾರಣ ಎತ್ತ ಸಾಗ್ತಾ ಇದೆ ಅನ್ನೋದು. ಇಲ್ಲಿ ಯಡಿಯೂರಪ್ಪ ಮತ್ತು ಸದಾನಂದ ಗೌಡರ ನಡುವಿನ ಈ ಹಗ್ಗ ಜಗ್ಗಾಟ ಇನ್ನೂ ಕೂಡ ನಿಂತಿಲ್ಲ. ನಾ ಕೊಡೆ ನಾ ಬಿಡೆ ಅನ್ನೋ ಮಟ್ಟಕ್ಕೆ ಇನ್ನೂ ಕೂಡ ಮುಂದುವರೆದೇ ಇದೆ. ದೆಹಲಿಯಲ್ಲೂ ಕೂಡ ಇದಕ್ಕೆ ಬೇಕಾದಂಥ ಲಾಬಿ ನಡೀತಾ ಇದೆ. ರೆಸಾರ್ಟ್ನಲ್ಲಿ BJP ಬೆಂಬಲಿಗರು ಪಟ್ಟಾಗಿ ಅಲ್ಲಿ ಕುಳಿತಿದ್ದಾರೆ. ಸದಾನಂದ ಗೌಡರು ನಾಳೆ ಬಜೆಟ್ ಮಂಡಿಸ್ತೀನಿ, ಅದಕ್ಕೆ ತಯಾರಿ ಮಾಡ್ತಾ ಇದ್ದೀನಿ ನಾನು, ರಾಜ್ಯದ ಹಿತದೃಷ್ಟಿನ ಅನ್ನೋದು ಸದಾನಂದ ಗೌಡರ ಮಾತು. ಪಕ್ಷದ ಅಧ್ಯಕ್ಷ ಈಶ್ವರಪ್ಪ ಅವರು ಹೈಕಮಾಂಡ್ ಏನು ಹೇಳುತ್ತೆ ಅದನ್ನೇ ನಾನು ಮಾಡ್ತೀನಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಒಟ್ಟಾರೆ ಎಲ್ಲ ಕಡೆ ಗೊಂದಲದ ವಾತಾವರಣ ಆಗಿದೆ. ಸರ್ಕಾರ ಮತ್ತು ಪಕ್ಷ ಗೊಂದಲದ ಗೂಡಾಗಿದೆ. ಇದ್ರ ಬಗ್ಗೆ ಮಾತಾಡೋಣ ಇವತ್ತಿನ ಜುಗಲ್ಬಂದಿಯಲ್ಲಿ. ನನ್ನ ಜೊತೆ ಗಣ್ಯ ಅತಿಥಿಗಳಿದ್ದಾರೆ, ಅವ್ರ ಜೊತೆ ಮಾತಾಡ್ತೀನಿ. ಈಗಾಗಲೇ ರಾಜ್ಯ BJPಯ ಅಧಿಕೃತವಾಗಿ ಒಂದು ಹೋಳಾಗಿ ಹೊರಗೋಗಿದೆ. ಶ್ರೀರಾಮುಲು ಮತ್ತು ಅವರ ಜೊತೆಗಿರುವ ಇಬ್ಬರು ಲೋಕಸಭಾ ಸದಸ್ಯರು, ಕೆಲವು ಶಾಸಕರು, ಜೊತೆಗೆ ಮುನ್ಸಿಪಾಲಿಟಿ ಸದಸ್ಯರು ಇವರೆಲ್ಲರೂ ಕೂಡ BJPಯ ಒಂದು ಬಣ ಶ್ರೀರಾಮುಲು ಜೊತೆಯಲ್ಲಿ ಹೊರಹೋಗಿದೆ. ಈಗಾಗಲೇ BJPಯನ್ನು ತೊರೆದು ಪಕ್ಷೇತರ ಶಾಸಕರಾಗಿ ಗೆದ್ದು ಶ್ರೀರಾಮುಲು ಒಂದು ಕಡೆ ಇದ್ದಾರೆ. ಈಗ ಇನ್ನೊಂದು ಯಡಿಯೂರಪ್ಪ ಮತ್ತು ಅವರ ತಂಡ ರೆಸಾರ್ಟ್ ಸೇರಿಕೊಂಡಿದೆ. ಸದಾನಂದ ಗೌಡರು, ಈಶ್ವರಪ್ಪ ಮತ್ತು ಕೆಲವು ಶಾಸಕರು ಇನ್ನೊಂದು ಕಡೆ ಇದ್ದಾರೆ. ಅಂದರೆ ಈಗಾಗಲೇ ಬಣ ರಾಜಕೀಯ ಬಹಳ ಜೋರಾಗಿ ನಡೀತಾ ಇದೆ. ಚುನಾವಣೆಗೆ ಇನ್ನೇನು ಕೇವಲ 1 ವರ್ಷ ಇರುವಾಗ ಇನ್ನೂ ಕೂಡ BJPಯ ಗೊಂದಲ ಮುಗಿದಿಲ್ಲ. ಬಣ ರಾಜಕೀಯ ತಾರಕಕ್ಕೇರಿದೆ. ಇದರ ಬಗ್ಗೆ ಮಾತಾಡೋಣ. ಇವತ್ತಿನ ಇಡೀ ದಿನದ ಬೆಳವಣಿಗೆ ಏನೇನು ಆಯಿತು, ಸದಾನಂದ ಗೌಡರು ಮತ್ತು ಈಶ್ವರಪ್ಪ ಯಡಿಯೂರಪ್ಪ ಪಾಳ್ಯದಲ್ಲಿ ಏನೆಲ್ಲ ನಡೀತು ಅನ್ನೋದನ್ನು ಒಮ್ಮೆ ಸಂಕ್ಷಿಪ್ತ ವರದಿಯಲ್ಲಿ ನೋಡಿ, ಆನಂತರ ಚರ್ಚೆಯನ್ನು ಆರಂಭ ಮಾಡೋಣ. ಈ ವರದಿ ನೋಡಿ. ಬಜೆಟ್ ಮಂಡಿಸೋರು ಯಾರು? ಸದಾನಂದ ಗೌಡ್ರೇನ? ಯಡಿಯೂರಪ್ಪನವರ? ಸರ್ಕಾರ ಏನಾಗುತ್ತೆ? ಹೈಕಮಾಂಡ್ ಏನ್ ಮಾಡುತ್ತೆ? ರೆಸಾರ್ಟ್ ರಾಜಕೀಯ ಅಂತ್ಯ ಕಾಣೋದ್ಯಾವಾಗ? ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಸರ್ಕಾರ ಕೆಲಸ ಶುರು ಮಾಡೋದಾದ್ರೂ ಯಾವಾಗ? ಹೀಗೆ ರಾಜ್ಯದ ಜನರೆದುರು ಇದ್ದ 16 ಪ್ರಶ್ನೆಗಳಲ್ಲಿ ಉತ್ತರ ಸಿಕ್ಕಿರುವುದು ಒಂದು ಪ್ರಶ್ನೆಗೆ ಮಾತ್ರ. ಅದರ ಪ್ರಕಾರ ನಾಳೆ ರಾಜ್ಯ ಬಜೆಟ್ ಅನ್ನ ಸದಾನಂದ ಗೌಡರೇ ಮಂಡಿಸುತ್ತಾರೆ. ನಾಳೆ 21ನೇ ತಾರೀಕು ನಮ್ಮ ಮುಖ್ಯಮಂತ್ರಿಗಳಾದಂಥ ಸದಾನಂದ ಗೌಡ್ರೆ ಬಜೆಟನ್ನು ಮಂಡಿಸಲು ಒಪ್ಪಿಕೊಂಡಿದ್ದಾರೆ, ಸಮ್ಮತಿ ಸೂಚಿಸಿದ್ದಾರೆ. ಗೊಂದಲ ಆಗುವಂಥ ಅವಶ್ಯಕತೆ ಇಲ್ಲ. ನಾಳೆ ಸದಾನಂದ ಗೌಡ್ರೆ ಬಜೆಟನ್ನು ಮಂಡಿಸ್ತಾರೆ. ಹೇಳಿದಂತೆಯೇ ಮಾಡಿದ ಯಡಿಯೂರಪ್ಪ ಬಣ ತಮ್ಮ ಜೊತೆಗಿದ್ದ ಇಬ್ಬರು ಶಾಸಕರು, ಇಬ್ಬರು ಸಚಿವರನ್ನ ವಿಧಾನಮಂಡಲದ ಬಜೆಟ್ ಅಧಿವೇಶನಕ್ಕೆ ಕಳುಹಿಸಿಕೊಡ್ತು. ಬಜೆಟ್ ಅಧಿವೇಶನದ ಆರಂಭದ ದಿನ ವಿಧಾನಸಭೆ ಖಾಲಿ ಹೊಡೆಯುತ್ತಿತ್ತು. ಕೆಲವು ಶಾಸಕರು ಗೊರಕೆ ಹೊಡಿತಾ ಇದ್ರು. ಇದರ ಮಧ್ಯೆಯೇ VS ಆಚಾರ್ಯ ಅವರಿಗೆ ವಿಧಾನಸಭೆ ಶ್ರದ್ಧಾಂಜಲಿ ಸಲ್ಲಿಸಿತು. ಡಾಕ್ಟರ್ ಆಚಾರ್ಯರು ಭಾರಿ ಸೌಮ್ಯ ಸ್ವಭಾವದವರು ಅಂತ ನಾವೆಲ್ಲ ಒಪ್ಕೊಳ್ತೇವೆ. ಆದರೆ ಅವರ ಕೆಲಸ ಕಾರ್ಯದಲ್ಲಿ ಎಷ್ಟೊಂದು ಕ್ಷಮತೆ ಇತ್ತು ಅಂತ ಹೇಳಿದ್ರೆ 300 ಕಿಲೋಮೀಟರ್ 400 ಕಿಲೋಮೀಟರ್ ಸ್ಕೂಟರ್ನಲ್ಲಿ ಹೋಗಿ ಪಕ್ಷದ ಸಂಘಟನೆಯನ್ನು ಮಾಡ್ತಾ ಇದ್ದಂತ ಒಂದು ಅದ್ಭುತವಾದಂತ ವ್ಯಕ್ತಿ. ಅತ್ತ ರೆಸಾರ್ಟ್ ರಾಜಕೀಯ ಅಂತ್ಯಗೊಂಡಿಲ್ಲ. ಸಂಖ್ಯಾಬಲ ತೋರಿಸುವ ಸಲುವಾಗಿಯೇ ರೆಸಾರ್ಟ್ ರಾಜಕೀಯ ಕೇಳಿದಿರುವ ಯಡಿಯೂರಪ್ಪ ಇನ್ನೂ ಆಟ ಮುಗಿಸಿಲ್ಲ. ಅವರು ಕೊಟ್ಟಿದ್ದ 48 ಗಂಟೆಗಳ ಡೆಡ್ಲೈನ್ ಮುಗಿದಿದ್ರು. ಇದಿನ್ನೂ ಆಟದ ಆರಂಭ ಅಷ್ಟೇ. ಸದ್ಯಕ್ಕಂತೂ ಯಡಿಯೂರಪ್ಪನವರ ಜೊತೆ BJP ಹೈಕಮಾಂಡ್ ನಿರಂತರ ಸಂಪರ್ಕದಲ್ಲಿದೆ ಅಂತೆ. ಕೇಂದ್ರದ ನಾಯಕರು, ಹಿರಿಯ ನಾಯಕರು, ಸನ್ಮಾನ್ಯ ನಮ್ಮ ನಾಯಕರಾದಂಥ ಯಡಿಯೂರಪ್ಪನವರ ಜೊತೆಗೆ ಫೋನಿನ ಮುಖಾಂತರ ನಿರಂತರವಾದಂಥ ಒಂದು ಸಂಪರ್ಕವನ್ನು ಇಟ್ಕೊಂಡಿದ್ದಾರೆ. ಇಲ್ಲ, ನಿಮ್ಮ ಸಂಖ್ಯಾಬಲ ಗೊತ್ತಾಗಬೇಕಾದ್ರೆ ನಾವೊಂದು ಕಡೆ ಇರಬೇಕನ್ನುವ ಒತ್ತಾಯದಿಂದ ನಾವೆಲ್ಲರೂ ಇವತ್ತು ಇಲ್ಲಿ ಬಂದಿದ್ದೇವೆ. ಮತ್ತೊಂದೆಡೆ ಪಕ್ಷಕ್ಕೆ ಸೆಡ್ಡು ಹೊಡೆದು BSY ಬಣದಿಂದ ರಾಜ್ಯಸಭೆ ಚುನಾವಣೆ ಅಖಾಡಕ್ಕಿಳಿದಿರುವ ಪುಟ್ಟಸ್ವಾಮಿ ನಾಮಪತ್ರ ವಾಪಸ್ ತೆಗೆದುಕೊಂಡಿಲ್ಲ. ಚುನಾವಣೆಗೆ ಸಿದ್ಧ ಎಂದಿದ್ದಾರೆ. ಆದರೆ ಪುಟ್ಟಸ್ವಾಮಿ ಪರ ಸೂಚಕರಾಗಿ ಸಹಿ ಹಾಕಿದ್ದ ಶಾಸಕ ಅರವಿಂದ್ ಲಿಂಬಾವಳಿ ಪುಟ್ಟಸ್ವಾಮಿ ಮೇಲೆ ಗಂಭೀರ ಆರೋಪ ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಅಂತೇಳಿ ನಮ್ಮನ್ನೆಲ್ಲ ಮಿಸ್ಗೈಡ್ ಮಾಡಿ ಅವರೇನು ಸಿಗ್ನೇಚರ್ ತಗೊಂಡಿದ್ದಾರೆ ಅದು ಸರಿಯಲ್ಲ ಅನ್ನುವಂಥದ್ದನ್ನು ಅಫಿಡವಿಟ್ನಲ್ಲಿ ನಾನು ತಿಳಿಸಿದ್ದೇನೆ. ನನ್ನ ವಕೀಲರು ಕೂಡ ಆ ಆರ್ಗ್ಯುಮೆಂಟನ್ನು ಮಾಡಿದ್ದಾರೆ ಮತ್ತು ಆಸ್ ಎ ಪ್ರಪೋಸರ್ ನಾನು ಅದನ್ನು ವಿಡ್ರಾ ಮಾಡ್ತೀನಿ ಅನ್ನುವಂಥದ್ದು ಮಾತನ್ನು ಹೇಳಿದ್ದೇನೆ. You have not withdrawn your... No, why should I? You withdraw is a day after tomorrow. BJP candidate, that returning officer will decide tomorrow. ಅತ್ತ ದೆಹಲಿಯಲ್ಲೂ BSY ಪರ ಲಾಬಿ ಜೋರಾಗಿ ನಡೀತಿದೆ.
ಮನೇಕಾ ಗಾಂಧಿ ಬಿಎಸ್ವೈ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ರಾಜ್ಯದ ಸಂಸದರು ಬಿಎಸ್ವೈ ಪರ ಲಾಬಿ ನಡೆಸುತ್ತಿದ್ದಾರೆ. ರಾಜ್ಯ ಬಿಜೆಪಿ ಶಾಸಕರಲ್ಲಿ ಯಾರಿಗೆ ಜೈ ಅನ್ನಬೇಕು ಅನ್ನೋ ಗೊಂದಲ ಎದ್ದು ಕಾಣುತ್ತಿದೆ. ಇದರ ನಡುವೆಯೂ ನಾಳೆ ಜನಪರ ಬಜೆಟ್ ಮಂಡಿಸುತ್ತೇನೆ ಎಂದಿದ್ದಾರೆ ಮುಖ್ಯಮಂತ್ರಿ ಸದಾನಂದಗೌಡ. ರಾಜಕೀಯ ತಿಕ್ಕಾಟಗಳಿಂದಾಗಿ ಹೋರಾಟಕ್ಕೆ ಜಾತಿ ಬಣ್ಣವೂ ಬಂದಿದೆ. ಒಕ್ಕಲಿಗ ವರ್ಸಸ್ ಲಿಂಗಾಯತ ಸಮರ ಶುರುವಾಗಿದೆ. ರಾಜ್ಯ ಕಾಂಗ್ರೆಸ್ ಪ್ರತಿಭಟನೆಗಿಳಿದಿದೆ. ಕಾಂಗ್ರೆಸ್ ಮುಖಂಡರು ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಜನ ಮಾತ್ರ ಇದಿನ್ನೂ ಎಷ್ಟು ದಿನವಪ್ಪ ಅಂತ ಬೇಸತ್ತು ನೋಡುತ್ತಿದ್ದಾರೆ. ಬಿಜೆಪಿ ಪರಿಸ್ಥಿತಿ ಬದಲಾಗಿಲ್ಲ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ಇದಿಷ್ಟು ಬೆಳಗ್ಗೆಯಿಂದ ಬಿಜೆಪಿ ಪಾಳಯದಲ್ಲಿ ಏನೆಲ್ಲ ನಡೀತು ಅನ್ನೋದನ್ನ ನೋಡಿದಿರಿ ನೀವೀಗ. ಈ ಎಲ್ಲ ಜಂಜಾಟಗಳ ಮಧ್ಯೆ ಕೂಡ ಕೋಟಿಲಿಂಗೇಶ್ವರ ಸ್ಥಾಪನೆಗೆ ಸ್ಥಳ ಪರಿಶೀಲನೆಗೆ ಈಶ್ವರಪ್ಪ ನಂಜನಗೂಡಿಗೆ ತೆರಳಿದರು. ಈಶ್ವರಪ್ಪ ಅಲ್ಲೇನು ಹೇಳಿದರು ನೋಡಿ. ರಾಜ್ಯಾಧ್ಯಕ್ಷ ಸ್ಥಾನ ನಾನು ತೀರ್ಮಾನ ಮಾಡೋದಲ್ಲ. ಮಂತ್ರಿಯಾಗಿದ್ದು, ಶಾಸಕ ಆಗಿದ್ದು, ಇದ್ಯಾವುದು ಕೂಡ ನನ್ನ ಅಪೇಕ್ಷೆ ತಕ್ಕಂತೆ ಆಗಿದ್ದಲ್ಲ. ನಮ್ಮ ಸಂಘಟನೆ ಹಿರಿಯರೆಲ್ಲ MLA ಆಗಬೇಕು ಅಂತ ಸ್ಪರ್ಧೆ ಮಾಡಿದ್ದೆ. ಮಂತ್ರಿ ಆಗಬೇಕು ಅಂದರೆ ಮಂತ್ರಿ ಆಗಿದ್ದೆ. ಈ ಮಂತ್ರಿ ಸ್ಥಾನ ಬಿಟ್ಟು ಅಧ್ಯಕ್ಷ ಆಗಬೇಕು ಅಂದರೆ ಅಧ್ಯಕ್ಷ ಆಗಿ ಪಕ್ಷದ ಕೆಲಸ ಮಾಡ್ತಾ ಇದ್ದೇನೆ. ಎಲ್ಲ ಹಿರಿಯರು ಏನು ಹೇಳಿದ್ರೆ ಅವ್ರ ನಾನು ನಿಮ್ಮ ಈ ಮಾತನ್ನ ಮಿಕ್ದವ್ರು ಉಳಿದವ್ರು ಒಪ್ಕೊಂಡಿದ್ರೆ ಈ ಪರಿಸ್ಥಿತಿ ಬರ್ತಾ ಇಲ್ಲ ಅನ್ಸುತ್ತಲ್ಲ. ಯಾರು ಒಪ್ಪಿದ್ರೆ ಅವ್ರಿಗೆ ಕೇಳಬೇಕಲ್ವಾ. ಸೊ ಇದು ಈಶ್ವರಪ್ಪನವರ ಹೇಳಿಕೆ. ಪಕ್ಷದ ಹೈಕಮಾಂಡ್ ಆದೇಶ ಏನಿರುತ್ತೆ ಅದಕ್ಕೆ ಬದ್ಧವಾಗಿರ್ತೀನಿ, ರಾಜ್ಯಾಧ್ಯಕ್ಷ ಹುದ್ದೆ ಬಿಡಿ ಅಂದರು, ಅದಕ್ಕೂ ಕೂಡ ಸಿದ್ಧ ಅನ್ನೋದು ಈಶ್ವರಪ್ಪ ಅವರ ಅಭಿಪ್ರಾಯ. ಆದರೆ ಯಡಿಯೂರಪ್ಪ ಬಣದ ಅಭಿಪ್ರಾಯ ಬೇರೆ, ಸದಾನಂದಗೌಡರ ಅಭಿಪ್ರಾಯ, ಈಶ್ವರಪ್ಪ ಅವರ ಅಭಿಪ್ರಾಯ ನೋಡಿದ್ವಿ. ಇನ್ನು ದೆಹಲಿಯಲ್ಲಿ ಸಂಸದರು ಅವರದೇ ಆದ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸಿದರೆ ಒಟ್ಟಾರೆ ಗೊಂದಲಮಯ ವಾತಾವರಣ ರಾಜ್ಯದಲ್ಲಿದೆ. ನಾಳೆ ಬಜೆಟ್ ಇದೆ ಸದಾನಂದಗೌಡರದು, ಆದರೆ ಆ ಬಜೆಟ್ ಮೇಲೆ ಒಂದು ರೀತಿ ಕರಿ ಮೋಡದ ಛಾಯೆ ಆವರಿಸಿದೆ. ಇದ್ರ ಬಗ್ಗೆ ಮಾತಾಡೋಣ. ಗಣ್ಯ ಅತಿಥಿಗಳು ನನ್ನ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ಬಿಜೆಪಿ ಮುಖಂಡ CT ರವಿ ನಮ್ಮ ಜೊತೆ ಇದ್ದಾರೆ, ಶಾಸಕರು. CT ರವಿ ಸ್ಟುಡಿಯೋಕ್ಕೆ ಸ್ವಾಗತ. ಹಾಗೆ ಪಕ್ಷೇತರ ಶಾಸಕ ನರೇಂದ್ರ ಸ್ವಾಮಿ ನನ್ನ ಜೊತೆ ಇದ್ದಾರೆ. ನರೇಂದ್ರ ಸ್ವಾಮಿ ನಮ್ಮ ಸ್ಟುಡಿಯೋಕ್ಕೆ ಸ್ವಾಗತ. ಜೊತೆಗೆ ನಮ್ಮ ಜೊತೆ ಶಿವಮೊಗ್ಗದಿಂದ ಅತಿಥಿ ಇದ್ದಾರೆ ಜ್ಯೋತಿ ಪ್ರಕಾಶ್ ಅವರು. ಜ್ಯೋತಿ ಪ್ರಕಾಶ್ ಅವರೇ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಮ್ಮ ಜೊತೆ ಮಂಗಳೂರಿನಿಂದ ಲೋಕಯ್ಯಗೌಡರು ಇದ್ದಾರೆ, ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷರು. ಲೋಕಯ್ಯವರೇ, ನಿಮಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ನಮಸ್ತೆ. ನಿಮ್ಮ ಜೊತೆ ಎಲ್ಲ ಮಾತಾಡ್ತೀನಿ. CT ರವಿ ಮೊದಲು ನಮ್ಮ ಬಿಜೆಪಿ ಮುಖಂಡರು CT ರವಿಯಿಂದ ಆರಂಭಿಸ್ತೀನಿ. ರವಿ ಅವರೇ, ಏನು ನಡೀತಾ ಇದೆ ಬಿಜೆಪಿ ಪಕ್ಷದಲ್ಲಿ? ಯಾವಾಗ ಮುಗಿಯುತ್ತೆ ಇದು? ಭಾಳಷ್ಟು ವಿಷಯಗಳನ್ನು ನಾವು ನಿರ್ಣಯ ಮಾಡೋಕ್ಕಾಗಲ್ಲ, ಕಾಲವೇ ನಿರ್ಣಯ ಮಾಡಬೇಕು. ನಡೀತಿರೋ ಬೆಳವಣಿಗೆಗಳು ಕಾರ್ಯಕರ್ತರಿಗೆ, ಹಿತೈಷಿಗಳಿಗೆ, ಮತ ಹಾಕಿದವರಿಗೆ ಸಂತೋಷ ಕೊಡೋ ಸಂಗತಿಗಳಲ್ಲ. ನಮ್ಮ ಪಕ್ಷ ಒಂದು ಸೈದ್ಧಾಂತಿಕ ಹಿನ್ನೆಲೆಯಿಂದ ಕಟ್ಟಿದಂಥ ಪಕ್ಷ. ನಮಗಿವತ್ತು ಆಗ್ತಿರೋ ಬೆಳವಣಿಗೆಗಳು ದುಃಖ ಆಗುತ್ತೆ ನಮಗೆ. ಒಬ್ಬೊಬ್ಬರು ಕೂಡ ಇವತ್ತು ಬೆಳಗ್ಗೆ ನಾನು ಈ ಬೆಳವಣಿಗೆಗೆ ಯಾರು ಕಾರಣ? ಯಾರು ಹೊರಗಡೆಯವರು ಯಾರು ಅಲ್ಲ, ಎಲ್ಲ ನಿಮ್ಮ ಪಕ್ಷದವರೇ, ನೀವೇ ಎಲ್ಲ ಶಿಸ್ತಿನ ಸಿಪಾಯಿಗಳು, ಸಂಘ ಪರಿವಾರದ ಹಿನ್ನೆಲೆಯವರು, ನೀವೇ ಏನು ಮಾಡ್ತಾ ಇರೋದು ಇದನ್ನು? ನಾನು ಒಪ್ಕೊಳ್ತೀನಿ. ಅದಕ್ಕೇ ಹಿಂದೆ ಗುರೂಜಿಯವರಿಗೆ ಪತ್ರಕರ್ತ ಪ್ರಶ್ನೆ ಕೇಳಿದ್ದಂತೆ, ಸಂಘದ ಸ್ವಯಂ ಸೇವಕರ ಬಗ್ಗೆ ನೀವು 100ಕ್ಕೆ 100% ಗ್ಯಾರಂಟಿ ಕೊಡ್ತೀರಾ ಅಂಥೇಳಿ. ಅವ್ರು ಹೇಳಿದ್ರಂತೆ, ವೈನಾಟ್, ಯಾಕೆ ಕೊಡೋದಿಲ್ಲ ಅಂತೇಳಿ. ಹೇಳಿ, ಕೊಡ್ತೀನಿ ಗ್ಯಾರಂಟಿ. ಯಾರು ನಿತ್ಯ ಶಾಖೆಗೆ ಬರ್ತಾನೆ ಆ ಸ್ವಯಂ ಸೇವಕನ ಬಗ್ಗೆ ನಾನು 100ಕ್ಕೆ 100 ಗ್ಯಾರಂಟಿ ಕೊಡ್ತೀನಿ ಅಂತ. ಅಂದರೆ ಒಂದು ಹಿತ್ತಾಳೆ ಪಾತ್ರೆ ಹೇಗೆ ಕಿಲಿಬಿಡಿಯುತ್ತೋ ಮನಸ್ಸು ಕೂಡ ಕಿಲಿಬಿಡಿಯೋದೆ. ಆ ಕಿಲುಬನ್ನು ಪ್ರತಿನಿತ್ಯ ಸಂಸ್ಕಾರದ ಮೂಲಕ ತೊಳಿತಾ ಇರಬೇಕು. ಶಾಖೆ, 1 ಗಂಟೆಯ ಶಾಖೆ 24 ಗಂಟೆಗಳಿಗೆ ಮಾತ್ರ ಸಂಸ್ಕಾರ ಕೊಡುವಷ್ಟು ಚೈತನ್ಯ ಇರುತ್ತೆ. ಹಾಗಾಗಿ ನಾವೆಲ್ಲರೂ ಸ್ವಯಂ ಸೇವಕರು ಅಂತಾಗಿದ್ರೂ ಈಗ ನೀವು ಹೇಳಿದ್ದನ್ನೇ ಹೇಳೋದಾದರೆ ಈ ಕೀಲು ಯಾರು ತೆಗಿಬೇಕಿತ್ತಲ್ಲ ಅವರಿಗೆ ಕೀಲು ಹಿಡಿದಿದ್ದೇ ಬಿಜೆಪಿ ಮೂಲ ಸಮಸ್ಯೆ. ನಾನು ಅದನ್ನು ಒಪ್ಪೋದಿಲ್ಲ. ಇವತ್ತಿಗೂ ಸಂಘ ತನ್ನ ಕೆಲಸವನ್ನು ತಾನು ಮಾಡ್ತಾನೆ ಇದೆ. ಯಾಕಂದ್ರೆ ಒಂದು ಕಾಲದಲ್ಲಿ ಅಡ್ವಾಣಿ ಅವರನ್ನು ಕೂಡ ಕೇರ್ ಮಾಡಿರ್ಲಿಲ್ಲ ಸಂಘ. ಅಂತ ಸಂಘ ಈಗ ಯಡಿಯೂರಪ್ಪನವ್ರನ್ನ ಯಾಕೆ ಹಾಗಾದ್ರೆ ಇಷ್ಟು ಬೆಳೆಯೋದಕ್ಕೆ ಬಿಟ್ಟಿದೆ? ಅಥವಾ ಸಂಘ, ನಮ್ಮ ದೃಷ್ಟಿಯಲ್ಲಿ ಸಂಘ ಅವರಿದ್ರು ಒಂಥರ ಮೊಣಕಾಲೂರು ಕೂತಂಗೆ ಕಾಣಿಸ್ತಾ ಇದೆ ನಮ್ಗೆ ಹೊರಗಡೆ. ನೀವು ಸಂಘವನ್ನು ಎಳಿಬೇಡಿ. ಸಂಘ ನೇರವಾಗಿ ರಾಜಕೀಯಕ್ಕೆ ನಿರ್ಧಾರ ತೆಗೆದುಕೊಳ್ಳೋಕೆ ಬರೋದಿಲ್ಲ, ಸಲಹೆ ಕೊಡುತ್ತೆ ಅಂದ ಮಾತ್ರಕ್ಕೆ ನಿರ್ಧಾರ ತಗೊಳ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಪಕ್ಷದ ಒಂದು ನಮ್ಮ ಸಂವಿಧಾನದ ವ್ಯವಸ್ಥೆಯಲ್ಲಿ ಪಾರ್ಲಿಮೆಂಟ್ರಿ ಬೋರ್ಡೇ ನಿರ್ಧಾರ ತೆಗೆದುಕೊಳ್ತಕ್ಕಂಥದ್ದು. ಪಾರ್ಲಿಮೆಂಟ್ರಿ ಬೋರ್ಡೇ ಸುಪ್ರೀಮು. ನೀವು ಯಾಕೆ ಇಷ್ಟು ಮೆತ್ತಗಾಗಿದ್ದೀರಿ? ಗಟ್ಟಿಯಾಗಿ ಮಾತಾಡಿ, ತೊಂದರೆ ಇಲ್ಲ. ರಾಜಕಾರಣದಲ್ಲಿ ಇವೆಲ್ಲ ಏಳುಬೀಳುಗಳನ್ನ ನಿಮ್ಮ ಪಕ್ಷ ಆಡಳಿತಕ್ಕೆ ಬಂದ ದಿನದಿಂದಲೂ ನೋಡ್ತಾ ಇದ್ದೀರಿ, ರಾಜ್ಯದ ಜನನೂ ನೋಡ್ತಾ ಇದ್ದಾರೆ. ಅಂದ್ರೆ ಯಾರಾದ್ರೂ ಒಬ್ರು ಮೆತ್ತಗಿರ್ಬೇಕು. ತಾವು ಆವೇಶಭರಿತರಾಗಿ ನೀವು ಆವೇಶಭರಿತರಾಗಿರ್ತೀರಿ. ತಾವು ಅಂದ್ರೆ ಹೇಳಿದ್ದು ಮಾಧ್ಯಮವೇ ಆವೇಶಭರಿತವಾಗಿರೋದು. ಯಾರು ಸ್ವಲ್ಪ ತಣ್ಣಗಿರ್ಬೇಕು. ರೆಸಾರ್ಟ್ ಕಳಿಸಿದ್ ನಾವ ಖಂಡಿತ. ನೀವು ಮತ್ತೆ ಬಜೆಟ್ ಯಾರು ಮಂಡಿಸ್ತಾರೆ ಎಲ್ಲ ಗೊಂದಲ ಮೂಡಿಸಿದ್ ನಾವ.
ಮತ್ತೆ ಎಲ್ಲ ನಮ್ದೇನು ಆವೇಶ ಇದೆ ಅದರಲ್ಲಿ, ಇದನ್ನು ನಾವು ಸ್ವಲ್ಪ ಗಟ್ಟಿದಲ್ಲಿ ಹೇಳ್ತಾ ಇದ್ದೀವಿ, ನೀವು ಅದನ್ನೇ ಹೇಳಿ ಅಂತಿದ್ದೀನಿ ನಾನು. ಅದಕ್ಕೆ ನಾನು ಹೇಳೋದು, ಈಗ ಅನುಭವ ಕೆಲವು ಪಕ್ವತೆಯನ್ನು ತಂದುಕೊಡುತ್ತೆ. ಆ ಅನುಭವದ ಆಧಾರದಲ್ಲೇ ನಾನು ಸಮಾಧಾನದಲ್ಲಿ ಮಾತಾಡ್ತಾ ಇದ್ದೀನಿ. ಇದು ಯಾವುದೋ ನಮಗೆ ಗೌರವ ತರುವಂಥ ಈ ಪಕ್ಷದಲ್ಲಿ ಈ ಬೆಳವಣಿಗೆ ಇತ್ತೀಚಿನ ಬೆಳವಣಿಗೆ ಅಲ್ಲ, ಪಕ್ಷ ಯಾಕೆ ಇಷ್ಟೊಂದು ದುರ್ಬಲ ಆಗ್ತಾ ಇದೆ ಅಂತ, ಯಾಕೆ ಯಾರ ಮೇಲೂ ಶಿಸ್ತಿನ ಕ್ರಮ ಕೈಗೊಳ್ಳೋಕ್ಕಾಗ್ತಾ ಇಲ್ಲ ನಿಮ್ಮ ಕೈಯಲ್ಲಿ? ಯಾಕೆ ಈ ಶಿಸ್ತಿನ ಕ್ರಮ, ಪಕ್ಷ ವಿರೋಧಿ ಚಟುವಟಿಕೆ ಅಥವಾ ಈ ಪಕ್ಷದ ಅಶಿಸ್ತಿನ ನಡವಳಿಕೆಗಳ ಬಗ್ಗೆ ಯಾಕೆ ಪಕ್ಷ ಸೀರಿಯಸ್ ಆಗಿ ತೀರ್ಮಾನ ತಗೊಳಕ್ಕಾಗ್ತಾ ಇಲ್ಲ? ಈ ಪಕ್ಷ ನೆನ್ನೆ ಮೊನ್ನೆದಲ್ಲ, ಎಷ್ಟು ವರ್ಷಗಳಿಂದ ಈ ಪಕ್ಷ 2 ಸ್ಥಾನದಿಂದ 110 ಸ್ಥಾನಕ್ಕೆ ಕಷ್ಟಪಟ್ಟು ಬಂದಿದೆ. ಎಷ್ಟು ಕಾರ್ಯಕರ್ತರು ಬೆವರಿಸಿದ್ದಾರೆ. ನೀವು ಯಾರೋ ಒಂದು 110 ಜನ ನಾಯಕರು ಅದನ್ನು ಅನುಭವಿಸ್ತಾ ಇದ್ದೀರಿ, ಹೌದು ತಾನೆ? ಈ 110 ನಾಯಕರು ಉಳಿದವರಿಗೆಲ್ಲರೂ ನೀವು ಅದನ್ನು ಗೌರವ ಕೊಡೋ ಥರ ನಡ್ಕೋಬೇಕು ತಾನೆ? ಆ ನಡವಳಿಕೆ ಇದೆಯಾ ನಿಮ್ಮಲ್ಲಿ? ಇಲ್ಲ, ತಪ್ಪಾಗಿದೆ. ಒಂದು ಎಷ್ಟು ಸಲ ರವಿ ಅವರೇ, ಒಂದು ತಪ್ಪು 2 ತಪ್ಪು 100 ತಪ್ಪು 4 ವರ್ಷದಿಂದ ತಪ್ಪುಗಳೇ ಆಗ್ತಾ ಇದೆ. ನಾನು ಅದನ್ನು ಒಪ್ತೀನಿ, ನಮ್ಮ ಕಡೆಯಿಂದ ತಪ್ಪಾಗಿದೆ. ಜನ ಏನು ಅಪೇಕ್ಷೆ ಪಟ್ಟಿದ್ರು, ಕಾರ್ಯಕರ್ತರು ಏನು ಅಪೇಕ್ಷೆ ಪಟ್ಟಿದ್ರು, ಅದಕ್ಕೆ ತಕ್ಕಂತೆ ನಾವು ನಡ್ಕೋತಿಲ್ಲ. ಅದು ನಮಗೆ ದುಃಖ ಆಗ್ತಾಯಿದೆ. ನಾವು ಯಾವತ್ತೂ ಮುಜುಗರ ಅನುಭವಿಸಿಲ್ಲ. ನಾವು ಪೆಟ್ಟು ತಿಂದಿದ್ದೀವಿ, ಜೈಲಿಗೆ ಹೋಗಿದ್ದೀವಿ, ಕೇಸ್ ಹಾಕಿಸ್ಕೊಂಡಿದ್ದೀವಿ. ಆದರೆ ನಮ್ಮನ್ನು ನಮ್ಮ ಹಿರಿಯರು ಹಿತೈಷಿಗಳು ಅಭಿಮಾನದಿಂದ ನೋಡುವಂಥ ಒಂದು ವಾತಾವರಣ ನಿರ್ಮಾಣ ಆಗಿತ್ತು. ನಮ್ಗೆ ಅಧಿಕಾರ ಇಲ್ಲದೆ ಇದ್ದಾಗಲೂ ಕೂಡ ಪ್ರೀತಿಯಿಂದ ಅಭಿಮಾನದಿಂದ ನೋಡುವಂಥ ಒಂದು ವಾತಾವರಣ ಇತ್ತು. ಅದು ಕಳ್ಕೊಂಡಿದ್ದೀವಲ್ಲ ಅಂತಕ್ಕಂಥ ದುಃಖ ಖಂಡಿತ ನಮಗೆ. ನೀವು ಯಾವ ಬಣದಲ್ಲಿದ್ದೀರಿ? ಏನು ನಡೀತಾ ಇದೆ? ನಾನು BJP ಬಣ. ನಾನು ನೋಡಿ, ನಾವು ಯಡಿಯೂರಪ್ಪ ಮತ್ತು ಅವರ ಬಣದ ಬಗ್ಗೆ ನಿಮ್ಮ ಅಭಿಪ್ರಾಯ? ನಾವು ರಾಜಕೀಯಕ್ಕೆ ಬಂದಾಗ BJP ಅಧಿಕಾರಕ್ಕೆ ಬರುತ್ತೆ ಎನ್ನುವಂಥ ಕಲ್ಪನೆ ಹೋಗಲಿ, ನಾವು MLA ಆಗ್ತೀವಿ ಎನ್ನುವಂಥ ಕನಸು ಕೂಡ ನಮಗಿರಲಿಲ್ಲ. ಆ ಸ್ಥಿತಿಯಲ್ಲಿ ನಾವು ರಾಜಕೀಯಕ್ಕೆ ಬರೋಕ್ಕೆ ಕಾರಣ ಆಗಿದ್ದು, ಒಂದು ವೈಯಕ್ತಿಕ ಸಂಪರ್ಕ, ಎರಡನೇದು ವಿಚಾರಧಾರೆ. ಆ ವಿಚಾರಧಾರೆ ಕಾರಣಕ್ಕೋಸ್ಕರಲೇ ಬಂದಿದ್ದು. ರೈಟ್. ನರೇಂದ್ರ ಸ್ವಾಮಿ ಅವರೇ, ನೀವು ಕೂಡ ಈ ಪಕ್ಷದಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಕಾರಣಕರ್ತರು 5 ಜನ ಪಕ್ಷೇತರರಿದ್ದೀರಿ. ನೀವು ಅಲ್ಲಿಂದ ಉಚ್ಚಾಟನೆಗೊಂಡ್ರಿ, ಅನರ್ಹಗೊಂಡ್ರಿ, ಎಲ್ಲೆಲ್ಲೋ ಹೋಗಿ ಎದ್ದು ಬಿದ್ದು ಮತ್ತೆ ಶಾಸಕರಾಗಿ ಉಳ್ಕೊಂಡಿದ್ದೀರಿ. ಈಗ ಏನು ಅನಿಸ್ತಾ ಇದೆ ಇದನ್ನು ನೋಡ್ತಾ ನಿಮಗೆ? ಒಂದು ವಿಚಾರ, ನಾವು ಯಾವತ್ತೂ ಪಕ್ಷಕ್ಕೆ ಸೇರಿಲ್ಲ. ಇದನ್ನ ಪಕ್ಷಕ್ಕೆ ಸೇರೋದಲ್ಲ, ಸರ್ಕಾರಕ್ಕೆ ಬೆಂಬಲ ಕೊಟ್ವಿ. ಅಂದಿನ ಸಂದರ್ಭ ರಾಜ್ಯದಲ್ಲಿ 2020 ಮ್ಯಾಚ್ ಮುಗಿದಿದ್ದು, ಅಲ್ಲಾದಂಥ ಗೊಂದಲನ ತಪ್ಪಿ ಏಕಪಕ್ಷೀಯವಾದಂಥ ಒಂದು ಆಡಳಿತ ನಡೀಲಿ, ರಾಜ್ಯಕ್ಕೆ ಒಂದು ಸುಭಿಕ್ಷೆ ಉಂಟಾಗಲಿ ಅನ್ನೋಂಥ ಸದುದ್ದೇಶದಿಂದ ನಾವು ಒಂದು ತೀರ್ಮಾನಕ್ಕೆ ಬಂದ್ವಿ. ನೀವು ಯಾವ ಸದುದ್ದೇಶ ಇಟ್ಕೊಂಡು ನೀವು ಬೆಂಬಲ ಕೊಟ್ಟಿದ್ರಿ ಸರ್ಕಾರಕ್ಕೆ, ಅದನ್ನು ಸರ್ಕಾರ ಉಳಿಸ್ಕೊಂಡ್ರಿ ಅಥವಾ ಸರ್ಕಾರದಿಂದ ನಿಮ್ಮ ನಿರೀಕ್ಷೆಗಳು ಏನಾದರೂ ಸ್ವಲ್ಪ ಆದರೂ ಈಡೇರಿದೆಯಾ ಅಂತ? ಇದನ್ನು 2 ಸಂದರ್ಭದಲ್ಲಿ ನೀವು ಕಂಡಿದ್ದೀರಿ, ನಾಡಿನ ಜನತೆ ನೋಡಿದೆ. ನಮಗೆ ಬೇಸರ ಉಂಟಾದದನ್ನು ನೇರವಾಗಿ ಇನ್ನೊಂದು ವಿಚಾರ, ನೀವು ಮಾತಾಡೋದಕ್ಕೂ ಮೊದಲು ಈಗ ಬಾಲಚಂದ್ರ ಜಾರಕಿಹೊಳಿ ಮತ್ತು ಅವರ ತಂಡದವರು ಚುನಾವಣಾ ಆಯೋಗಕ್ಕೆ ತೆರಳಿ ರಾಜ್ಯ ಚುನಾವಣಾ ಆಯೋಗದ ಮೇಲೆ ಒಂದು ದೂರು ಕೊಟ್ಟಿದ್ದಾರೆ. ಸರ್, ಸರಿಸುಮಾರು 7 ತಿಂಗಳ ಕಾಲ ಅನರ್ಹ ಶಾಸಕರು ಅಂತ ಕರೆಸ್ಕೊಳ್ಬೇಕಾಯ್ತು ನೀವು. ಇವತ್ತು ಅದೇ ಯಡಿಯೂರಪ್ಪನವರು ಬಂಡಾಯವೆದ್ದು ರೆಸಾರ್ಟ್ಗೆ ಹೋಗಿದ್ದಾರೆ. ಏನ್ ಹೇಳ್ತೀರಿ? ಅಲ್ಲಲ್ಲ, ಈಗ ನಾನು ಯಾಕಂದ್ರೆ ಸನ್ಮಾನ್ಯ ಯಡಿಯೂರಪ್ಪನವರು ನಮ್ಮ ಪಕ್ಷದ ಒಬ್ಬರ ಹಿರಿಯ ನಾಯಕರು ಬಂಡಾಯ ಎದ್ದಿದ್ದಾರೆ ಅಂತ ಹೇಳಿ ನಾನು ಶಬ್ದ ಉಪಯೋಗ ಮಾಡೋದು. ಯಾಕಂದ್ರೆ ಕೆಲವೊಂದು ವಿಚಾರದಾಗ ನಮ್ಮ ರಾಜ್ಯದ ಅಧ್ಯಕ್ಷರು ಹೇಳಿದಂಗ ಕೆಲವೊಂದು ವಿಚಾರನ ಚರ್ಚೆ ಮಾಡಕ್ ಅಲ್ಲಿ ಕೂಡಿದ್ರು. ಅಲ್ಲ, ಬಂಡಾಯ ಎದ್ದಿಲ್ಲ ಅಂತ ಎದ್ದಿಲ್ಲ. ನನ್ನ ವಿಚಾರದಲ್ಲಿ ಬಂಡಾಯ ಎದ್ದಿಲ್ಲ. ಪ್ರಜಾ ಡೆಮೋಕ್ರಸಿಯಲ್ಲಿ ಚರ್ಚೆ ಮಾಡಕ ಸಾಕಷ್ಟು ಒಂದೊಂದ್ಸಲ ನಾವು ಅಲ್ಲ ಬಂಡಾಯದ ಕೆಲವೊಂದು ವಿಚಾರದಾಗ ಡಿಫರೆನ್ಸ್ ಆಫ್ ಒಪಿನಿಯನ್ ಬರ್ಬೋದು, ವ್ಯತ್ಯಾಸ ಬರ್ಬೋದು, ಅಥವಾ ಹೊಂದಾಣಿಕೆಯಿಂದ ಬರ್ದಿಲ್ಲ ಅಂದಾಗ ಅವಾಗ ಆಗ್ತಿದೆ. ಅದಕ್ಕೆ ಇವತ್ತು ಒಂದು ಒಳ್ಳೆ ನಿಮ್ಗೆ ಹೇಳ್ತೀನಿ, ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಏನು ಹಾಜರಾತಿ ಸಂಖ್ಯೆ ಇತ್ತು ವಿಧಾನಸಭೆಯಲ್ಲಿ 54 ಜನ ಸೈನ್ ಮಾಡಿದ್ದಾರೆ. ಇವತ್ತು ಸುಮಾರು 54 ಜನ ಶಾಸಕರು ಸೈನ್ ಮಾಡಿದ್ದಾರೆ. ನಾಳೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಶಾಸಕರು ಬಂದು ಭಾಗವಹಿಸ್ತಾರೆ ಬಜೆಟಲ್ಲಿ. ನಾನು ನಮ್ಮ ರಾಜ್ಯ ಅಧ್ಯಕ್ಷರಿಗೆ ಇಷ್ಟ ಒತ್ತಾಯ ಮಾಡ್ತೀನಿ, ಹಿಂದಕ್ಕೆ ನಾವು 11 ಜನ BJP ಶಾಸಕರು ಸನ್ಮಾನ್ಯ ರಾಜ್ಯಪಾಲರಿಗೊಂದು ಪತ್ರ ಕೊಟ್ಟಿದ್ದೀವಿ. ನಮಗೆ ಈ ಸರ್ಕಾರ ಮೇಲೆ ವಿಶ್ವಾಸ ಇಲ್ಲ ಅಂತೇಳಿ ಒಂದು ಪತ್ರ ಕೊಟ್ಟದ್ಗ ಅದನ್ನ ಆಧಾರ ಇಟ್ಕೊಂಡು ನಮ್ಮನ್ನೆಲ್ಲ ಡಿಸ್ಕ್ವಾಲಿಫೈ ಮಾಡಿ ನಾವು ದೇವ್ರ ದಯದಿಂದ ಸುಪ್ರೀಂ ಕೋರ್ಟ್ ಗೆದ್ದು ಬಂದಿವಿ. ಇವತ್ತು ಸನ್ಮಾನ್ಯ BG ಪುಟ್ಟಸ್ವಾಮಿ ಅವರು ಏನ್ ರಾಜ್ಯಸಭಾಕ್ಕೆ ಏನು ಅವರು ನಾಮಿನೇಷನ್ ಮಾಡಿದಾರೋ, ಅವ್ರ ಪಕ್ಷದ ಅಭ್ಯರ್ಥಿ ಅಲ್ಲ, ಘೋಷಣೆ ಮಾಡಿಲ್ಲ ಪಕ್ಷ, ಅವರಿಗೆ 10 ಜನ ಶಾಸಕರು ಸೈನ್ ಮಾಡಿದ್ದಾರೆ. ಭಾರತೀಯ ಜನತಾ ಪಕ್ಷದ ಚಿಹ್ನೆ ಮೇಲೆ ಗೆದ್ದವರು ಸೈನ್ ಮಾಡಿದ್ದಾರೆ. ನಾನು ರಾಜ್ಯದ ಅಧ್ಯಕ್ಷರಿಗೆ ನಾಳೆ ವಿನಂತಿ ಮಾಡ್ಕೋತೀನಿ, ನಾವು ಯಾವಾಗ ಗವರ್ನರ್ಗೆ ಒಂದು ಲೆಟರ್ ಕೊಟ್ಟಿದ್ವಿ ಆ ಕಾರಣಕ್ಕೆ ನಮ್ಮನ್ನು ಡಿಸ್ಕ್ವಾಲಿಫೈ ಮಾಡಿದ್ರಿ, ನೀವು ಈ 10 ಜನ ಶಾಸಕರನ್ನು ಡಿಸ್ಕ್ವಾಲಿಫೈ ಮಾಡಬೇಕು. ನಾವು ನಾಳೆ ಈಶ್ವರಪ್ಪ ಪತ್ರ ಕೊಡ್ತೀವಿ. ಕೇವಲ ರಾಜ್ಯಾಧ್ಯಕ್ಷರಿಗೆ ಮಾತ್ರವಾ ಅಥವಾ ಚುನಾವಣಾಧಿಕಾರಿಗಳು? ಇದು ಕಾನೂನು ಹಿಂಗಿದೆಲ್ಲ, ಚುನಾವಣೆ ಕಮಿಷನರ್, ಚೀಫ್ ಕಮಿಷನರ್ ಆಫ್ ಎಲೆಕ್ಷನ್ ಇಂಡಿಯಾ, ಅವ್ರಿಗೆ ಯಾರ ಒಬ್ಬ ವ್ಯಕ್ತಿ ಪತ್ರ ಬರೆದ್ರು ಡಿಸ್ಕ್ವಾಲಿಫೈ ಮಾಡುವಂತ ಪವರ್ಸ್ ಇದೆ, ಕಾನೂನಲ್ಲಿ ಅವಕಾಶ ಇದೆ. ನಾನು ನಮ್ಮ ಭಾರತೀಯ ಜನತಾ ಪಕ್ಷದ ಯಾರ ಕಾರ್ಯಕರ್ತನ ಒಬ್ಬರು ವಕೀಲರನ್ನು ಕೊಟ್ಟು ಡೆಲ್ಲಿಗೂ ನಾವು ಕೇಸ್ ಫೈಲ್ ಮಾಡಿಸ್ತೀನಿ.
ಎಲೆಕ್ಷನ್ ಆಯೋಗ ಮುಂದೆ. ಸೊ ಇಲ್ಲಿ ಸನ್ಮಾನ್ಯ ಈಶ್ವರಪ್ಪ ಅವ್ರಿಗೆ ಪತ್ರ ಕೊಟ್ಟು ಸ್ಪೀಕರ್ ಮುಂದೆ ಕೇಸ್ ಹಾಕಬೇಕು, ಡಿಸ್ಕ್ವಾಲಿಫೈ ಮಾಡಬೇಕು. ನಮಗೊಂದು ಕಾನೂನು ಅವ್ರಿಗೊಂದು ಕಾನೂನು ನಾವು ಒಪ್ಪಾಗ್ತಾ ಇರಲ್ಲ. ಅದಕ್ಕೆ ನಾವು ನಾಳೆ ಖಂಡಿತ ಮಾಡ್ತೀವಿ ಎಲ್ಲ ಸೇರಿ ಅಂತ ಹೇಳಿ. ಅದಕ್ಕೆ ಇವತ್ತು ಅಧ್ಯಕ್ಷರು ಊರಲ್ಲಿ ನಾವು ಚರ್ಚೆ ಮಾಡೋಕ್ಕಾಗಿಲ್ಲ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷರು ಇಬ್ಬರಿಗೂ ಕೂಡ ನೀವು ಮನವಿ ಮಾಡ್ತೀರಿ ಅಂತ ಹೇಳ್ತಿದ್ದೀರಿ. ಕೇವಲ ಈ 10 ಮಂದಿಯ ಮೇಲೆ ಯಾಕೆ? ಹಿಂದೆ ಕೂಡ ನೀವು ಗೋವೆಗೆ ಹೋಗಿದ್ರಿ, ಚೆನ್ನೈಗೆ ಹೋಗಿದ್ರಿ, ಎಲ್ಲಾ ಶಾಸಕರನ್ನು ಕೂಡ ಅನರ್ಹರನ್ನಾಗಿ ಮಾಡಿದ್ರು. ಈಗ ಯಾಕೆ ಎಲ್ಲಾ ಶಾಸಕರ ಮೇಲೂ ನಿಮಗೇನು ಅಸಮಾಧಾನ ಇಲ್ವಾ? ಇಲ್ಲ, ಎಲ್ಲಾ ಶಾಸಕರು ಪಕ್ಷ ವಿರೋಧ ಚಟುವಟಿಕೆ ಮಾಡೋದಿಲ್ಲ. ರೆಸಾರ್ಟ್ ಅಲ್ಲಿ ಹೋಗಿ ಕೂತ್ರೆ ಪಕ್ಷ ವಿರೋಧ ಚಟುವಟಿಕೆ ನಾನೇನು ಒಪ್ಪೋದಿಲ್ಲ. ಯಾಕಂದ್ರೆ ನೀವು ಕೂಡ ಹಿಂದೆ ರೆಸಾರ್ಟ್ ಅಲ್ಲಿ ಹೋಗಿ ಕೂತಿದ್ದು, ಅದಕ್ಕೆ ಅವರು ಡಿಸ್ಕ್ವಾಲಿಫೈ ಮಾಡಿದ್ದು. ಇಲ್ಲ, ಡಿಸ್ಕ್ವಾಲಿಫೈ ರೆಸಾರ್ಟ್ ಅಲ್ಲಿ ನಾವು ಹೈದರಾಬಾದ್ದಾಗ ಹೋಗಿ ಕೂತಿದ್ವಿ, ಡಿಸ್ಕ್ವಾಲಿಫೈ ಆಗಿಲ್ಲ. ಸೊ ಲಾಸ್ಟ್ ಟೈಮ್ ನಾವು ಗವರ್ನರ್ ಒಂದು ಪತ್ರ ಕೊಟ್ಟು ಅವಾಗ ನಾವು ತಪ್ಪು ಮಾಡಿದ್ವಿ, ಒಪ್ಕೋತೀವಿ. ಯಾಕಂದ್ರೆ ನಮ್ಮಿಂದ ದೊಡ್ಡ ತಪ್ಪಾಗಿದೆ, ಪಕ್ಷ ವಿರೋಧ ಚಟುವಟಿಕೆ ಮಾಡಿದ್ದು. ಸೊ ತಪ್ಪಾಗಿತ್ತು, ಆ ತಪ್ಪನ್ನ ನಾವು ಒಪ್ಕೊಂಡ್ ಮತ್ತೆ ಪಕ್ಷಕ್ಕೆ ಬಂದಿದ್ವಿ. ಇನ್ನು ನಾವು ಯಾವುದೂ ಅಂತ ತಪ್ಪನ್ನ ಯಾವ ಕಾರಣಕ್ಕೂ ಮಾಡೋದಿಲ್ಲ. ಆದ್ರೆ ಇವತ್ತು ತಾವು ದಯಮಾಡಿ ರಾಜ್ಯದ ಅಧ್ಯಕ್ಷರು 10 ಜನದ ಮೇಲೆ ಸ್ಪೀಕರ್ ಮೇಲೆ ನಾವು ಲೆಟರ್ ಕೊಡ್ತೀವಿ, ಆ ಆಧಾರ ಇಟ್ಕೊಂಡು ತಾವು ಕೇಸ್ ಹಾಕಬೇಕು, ಅವ್ರಿಗೆ ನೋಟಿಸ್ ಕೊಡಬೇಕು, ಡಿಸ್ಕ್ವಾಲಿಫೈ ಮಾಡಬೇಕಂತ ವಿನಂತಿ. ಮತ್ತು ಎಲೆಕ್ಷನ್ ಕಮಿಷನರ್ ಕಾನೂನಲ್ಲಿ ಇಂಥ ಅವಕಾಶ ಇದೆಯಲ್ಲ. ಸೊ ಯಾರಾದ್ರೂ ಹೋಗಿ ಕೊಟ್ಟು ಸೋಮೋಟೋ ಅವರು ಅಂದ್ರೆ ಆಕ್ಷನ್ ತಗೊಳ್ಳೋಂತ ಪವರ್ಸ್ ಇದೆ. ಸೊ ನಾನು ಡೆಲ್ಲಿಗೇನು ಲಾಯರ್ ಕೊಟ್ಟು ನಾ ಕೇಸ್ ಫೈಲ್ ಖಂಡಿತ ಮಾಡಿಸ್ತೀನಿ ಈ ವಿಷಯದಲ್ಲಿ. ಥ್ಯಾಂಕ್ ಯು ಜಾರಕಿಹೊಳಿ ಅವರೇ. ಇದು ಬಾಲಚಂದ್ರ ಜಾರಕಿಹೊಳಿ ಅವರ ಮಾತು. ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಹಿಂದೆ ನಮ್ಮನ್ನ ಹೇಗೆ ಅನರ್ಹರನ್ನಾಗಿ ಮಾಡಿದ್ರು, ಈಗ ಆ 10 ಮಂದಿ ಬಿಜೆ ಪುಟ್ಟಸ್ವಾಮಿ ಅವರಿಗೆ ನಾಮಪತ್ರ ಸಲ್ಲಿಕೆಗೆ 10 ಮಂದಿ ಸಹಿ ಮಾಡಿದ್ದಾರೆ. ಆ 10 ಮಂದಿಯನ್ನು ಕೂಡ ಅನರ್ಹರನ್ನಾಗಿ ಮಾಡಬೇಕು ಅಂತ ಮನವಿಯನ್ನ ಮಾಡಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷರು ಇಬ್ಬರಿಗೂ ಕೂಡ ನಾಳೆಯ ಮನವಿಯನ್ನ ಕೊಡ್ತೇವೆ ಹಾಗೂ ಅವ್ರ ಮೇಲೆ ಕ್ರಮ ಆಗಲೇಬೇಕು ಅನ್ನೋದು ಜಾರಕಿಹೊಳಿ ಹಾಗೂ ತಂಡದ ಮಾತು. ಇದು ಕ್ಯಾಮರಾ ಪರ್ಸನ್ ರವಿ ಜೊತೆ ವೀರೇಂದ್ರ ಒಪ್ಪಂದ, ಸುವರ್ಣ. ಈ ಮಂಡಿಸುವಂತ ಬಜೆಟ್ ಕರ್ನಾಟಕದ 6 ಕೋಟಿ ಜನರ ಆಸ್ತಿ ಆಗಿರುತ್ತೆ. ಅವ್ರು ಒಳ್ಳೇದಾಗಬೇಕು, ಬಯಸಿ ಮಾಡಬೇಕಾದ್ರೆ. ಇದ್ರ ಜೊತೆಗೆ ನಾನು ನಾಳೆ ನಮ್ಮ ರಾಜ್ಯದ ಅಧ್ಯಕ್ಷರಾದ ಸನ್ಮಾನ್ಯ ಈಶ್ವರಪ್ಪನವ್ರ ಜೊತೆ ಭೇಟಿಯಾಗಿ ನಾವೆಲ್ಲ ಶಾಸಕರು ವಿನಂತಿ ಮಾಡ್ಕೋದೆ. ಯಾವ ಕಾರಣಕ್ಕೋಸ್ಕರ ನಾವು ರಾಜ್ಯಪಾಲಗೊಂದು ಪತ್ರ ಕೊಟ್ಟಿದ್ವಿ, ಅದನ್ನ ಆಧಾರ ಇಟ್ಕೊಂಡು ನಮ್ಮನ್ನೇನು ಡಿಸ್ಕ್ವಾಲಿಫೈ ಮಾಡಿದ್ರಿ. ಇವತ್ತು ಸನ್ಮಾನ್ಯ ಬಿಜಿ ಪುಟ್ಟಸ್ವಾಮಿ ಅವರೇನು ರಾಜ್ಯಸಭೆಗೆ ನಾಮಿನೇಷನ್ ಮಾಡಿದಾರೋ ಅವ್ರು ನಮ್ಮ ಪಕ್ಷದ ಅಭ್ಯರ್ಥಿ ಅಲ್ಲ. ನಮ್ಮ ಅಭ್ಯರ್ಥಿ ಇಬ್ಬರು ಕ್ಯಾಂಡಿಡೇಟ್ ಇದ್ರು, ಅವ್ರಿಗೆ ಆಲ್ರೆಡಿ ಫೈಲ್ ಮಾಡಿದ್ದಾರೆ. ಸೊ ಇವ್ರಿಗೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಶಾಸಕರು ಏನು ಚಿಹ್ನೆ ಮೇಲೆ ಗೆದ್ದಂತವ್ರು ಅದಕ್ಕೆ 10 ಜನ ಸೈನ್ ಮಾಡಿದ್ದಾರೆ. ಸೊ ಅವರು ಯಾಕಂದ್ರೆ ನಾವು ಅವ್ರನ್ನ ಡಿಸ್ಕ್ವಾಲಿಫೈ ಮಾಡ್ಬೇಕಂದ್ರೆ ನಾವು ವಿನಂತಿ ಮಾಡ್ಕೋತೀವಿ. ಯಾಕೆ ಮಾಡ್ಬೇಕಂದ್ರೆ ಸೊ ಇದು ಪಕ್ಷ ವಿರೋಧ ಚಟುವಟಿಕೆ ಆಗ್ತೈತಿ. ಯಾವುದೇ ಪಕ್ಷದ ಆದೇಶ ಉಲ್ಲಂಘಿಸಿ ಒಂದು ಪತ್ರ ಕೊಟ್ಟರೆ ಅಥವಾ ಒಂದು ಏನೋ ಹೇಳಿಕೆ ಕೊಟ್ಟರು ಆದೇಶ ಉಲ್ಲಂಘನೆ ಮಾಡಿದಂಗೆ ಅದಕ್ಕೆ ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾ ಕಾನೂನಲ್ಲಿ ನಾನು ಯಾಕಂದ್ರೆ ಕಾನೂನು ಲಾಯರ್ ಜೊತೆ ಚರ್ಚೆ ಮಾಡಿದೆ. ಯಾರೊಬ್ಬ ವ್ಯಕ್ತಿ ಹೋಗಿ ಒಂದು ಪಿಟಿಷನ್ ಫೈಲ್ ಮಾಡಿದ್ರು ಅವ್ರ ಮೇಲೆ ಆಕ್ಷನ್ ತೊಗೊಳಕ್ ಬರ್ತೈತೆ. ಅದಕ್ಕೆ ನಾನು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಮುಖಾಂತರ ನಾನು ಒಬ್ರು ಲಾಯರ್ ಕೊಟ್ಬಿಟ್ಟು ಚೀಫ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮುಂದೆ ಕೇಸ್ ಫೈಲ್ ಮಾಡಿಸ್ತೀನಿ. ಇವ್ರು ಡಿಸ್ಕ್ವಾಲಿಫೈ ಮಾಡ್ಬೇಕಂತೇಳಿ ರಾಜ್ಯದ ಅಧ್ಯಕ್ಷರಿಗೆ ನಾಳೆ ಪತ್ರ ಕೊಟ್ಟು ಸ್ಪೀಕರ್ ಮುಂದೆ ಕೇಸ್ ಆಗಬೇಕು. ಇದೇನು 10 ಜನ ಸೈನ್ ಮಾಡಿದಾರೋ ಅವ್ರನ್ನ ಈಗ ಡಿಸ್ಕ್ವಾಲಿಫೈ ಮಾಡ್ಬೇಕಂತ ವಿನಂತಿ ಮಾಡ್ಕೋತೀವಿ. ಈಗ ನಮ್ಮ ಬೆಳ್ಳುಬೇವ್ರು ಹೇಳಿದಂಗೆ, ಯಾಕಂದ್ರೆ ಸನ್ಮಾನ್ಯ ಬೊಮ್ಮಾಯಿ ಅವರು ನಮ್ಮ ಆತ್ಮೀಯ ಸ್ನೇಹಿತರು. ಯಾಕಂದ್ರೆ ನಾಳೆ ಯಾಕಂದ್ರೆ ಮುಖ್ಯಮಂತ್ರಿ ನೀರಾವರಿಗೆ ಸಾಕಷ್ಟು ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಬಜೆಟ್ ಕೊಡುವಂತ ನಿರೀಕ್ಷೆ ಇದೆ. ಇಂಥ ಟೈಮಲ್ಲಿ ಯಾಕಂದ್ರೆ ಯಾರು ಮಂತ್ರಿಗಳಿರ್ತಾರೋ ಅವ್ರು ಬಂದ್ ಕುಣಿದಿಲ್ಲ ಅಂದ್ರೆ ನಮ್ಮ ಜವಾಬ್ದಾರಿ ಏನು? ಜನ ನಾಳೆ ಓಟ್ ಕೇಳಕ್ ಹೋದಾಗ ನೀವು ಎಂತ ರಾಜ್ಯಕ್ಕೆ ಕೊಡುವಂತ ಬಜೆಟ್ ಅಲ್ಲಿ ಬಂದು ನೀವು ಕೊಡಕ್ಕಾಗೋದಿಲ್ಲ ಅಂದ್ರೆ ಜನ ಏನತ್ತಾರೋ ನಾಳೆ ಸೊ ಭಾರಿ ಪರಿಣಾಮ ಪಕ್ಷದ ಮೇಲೆ ಆಗ್ತೈತಿ. ಅವ್ರ ಸೊ ಇದು ಬಾಲಚಂದ್ರ ಜಾರಕಿಹೊಳಿ ಅವರ ಅಭಿಪ್ರಾಯ. ಈಗ ಅವರು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವರಿಗೆ ನಾವು ದೂರು ಕೊಡ್ತೀವಿ, ಅದಕ್ಕೆ ಯಾರು ಸೈನ್ ಹಾಕಿದರೆ ಅವರನ್ನ ಅನರ್ಹಗೊಳಿಸಿ ಅನ್ನೋ ಬೇಡಿಕೆಯನ್ನು ಮುಂದಿಟ್ಕೊಂಡು ಮಾತಾಡ್ತೀವಿ. ಇದ್ರ ಬಗ್ಗೆ ಮಾತಾಡ್ತೀನಿ ಇನ್ನಷ್ಟು ಅತಿಥಿಗಳ ಜೊತೆ. ಅದಕ್ಕೆ ಒಂದು ಚಿಕ್ಕ ಬ್ರೇಕ್.